ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ನಾನು ಟೆಕ್ಸ್ಟೈಲ್ ಇಂಜಿನಿಯರು. ಸೊ ನಾನೆಲ್ಲ ಪ್ರೋಸೆಸ್ನ ಹೇಳ್ತೀನಿ ಮುಂಚೆಯಿಂದ ಯಾವ ಥರ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಇದನ್ನು ಹ್ಯಾಂಕ್ ಅಂತ ಹೇಳ್ತಾರೆ. ಇದನ್ನು ನಾರ್ಮಲಿ ನಾವು ಹಿಂಗೆ ಸ್ಪಿನ್ನಿಂಗ್ ಮಿಲ್ಗಳಲ್ಲಿ ದಾರ ತಯಾರಾಗುತ್ತಲ್ಲ, ದಾರ ತಯಾರಾಗುತ್ತಿದ್ದು ಆಮೇಲೆ ಈ ಥರ ಹ್ಯಾಂಗ್ ಫಾರ್ಮಲ್ಲಿ ಕೊಡ್ತಾರೆ. ಇದನ್ನು ಹ್ಯಾಂಗ್ ಫಾರ್ಮ್ ಕೊಟ್ಟಾದಮೇಲೆ ಇದನ್ನು ಡೈ ಹೌಸಸ್ ಅಂತ ಇರುತ್ತೆ. ಡೈ ಹೌಸಸ್ಗಳಲ್ಲಿ ನಿಮಗೆ ಏನು ಕಲರ್ ಬೇಕು, ನಿಮಗೆ ಏನು ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಇದನ್ನು ಡೈಯಿಂಗ್ ಮಾಡ್ತಾರೆ. ಡೈಯಿಂಗಲ್ಲಿ ನಿಮಗೆ ಅದು ಕೆಮಿಕಲ್ ಪ್ರೊಸೆಸ್ಸು. ಬೇಸಿಕಲಿ ನಿಮಗೆ ಅದರ ಇರೋ ಮುಂಚೆ ದಾರ ಇರುತ್ತಲ್ವ, ಅದರಲ್ಲಿರೋ ವ್ಯಾಕ್ಸ್ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಏನು ಬೇಕೋ ಬಣ್ಣ ಅದನ್ನು ಹಾಕಿಬಿಟ್ಟು ಅದಾದಮೇಲೆ ಸಾಫ್ಟ್ನರ್ ಅಂತ ಕೊಟ್ಬಿಟ್ಟು ಈ ಥರ ರೆಡಿ ಆಗುತ್ತೆ ಹ್ಯಾಂಕ್. ಇದು ಹ್ಯಾಂಕ್ ರೆಡಿ ಆದಮೇಲೆ ಈ ಮೆಷಿನ್ಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸಣ್ಣ ಸಣ್ಣ ಕುಣಿಕೆ ಇರುತ್ತಲ್ಲ, ಕುಣಿಕೆ ಕೊಡಿಯೋದು. ಅದೇ ಓಕೆ. ಈ ಥರ ರೀಲ್ಸ್ಗಳಲ್ಲಿ ಕುಣಿಕೆನ ಸುತ್ಕೊಂಡ್ಬಿಟ್ಟು ಈ ಮಿಷಿನ್ಗಳಲ್ಲಿ, ಅದಾದಮೇಲೆ ಸಣ್ಣ ಕುಣಿಕೆಗಳಲ್ಲಿ ವೀವಿಂಗ್ ಮಿಷಿನ್ಗಳಲ್ಲಿ ಮತ್ತು ವಾರ್ಪಿಂಗ್ ಮಿಷಿನ್ಗಳು ಯೂಸ್ ಮಾಡ್ತಾರೆ. ಈ ಥರ ಓಕೆ. ಈ ಥರ ಮಾಡಿರೋದನ್ನು ಇದನ್ನು ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ವಾರ್ಪಿಂಗ್. ಸೊ ವಾರ್ಪಿಂಗ್ ಅಂತ ಹೇಳಿದ್ರೆ ಈ ಮಿಷಿನ್ ಏನಾಗಿತ್ತು ಅಂದರೆ ಪ್ರತಿಯೊಂದು ಪ್ರೋಸೆಸ್ ಏನಾಗುತ್ತೆ ಅಂದರೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಈ ದಾರದ ಪ್ರಕಾರ ಈ ಮೆಷೀನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ದಾರಾನ ಈ ರೀಲ್ಸ್ಗಳಲ್ಲಿ ತೊಗೊಂಡ್ಬಿಟ್ಟು ಎಷ್ಟು ಬೇಕು 500 300 ಅಥವಾ ಒಂದು ಬ್ಯಾಂಡ್ ಮಾಡ್ಕೊತ ಹೋಗ್ತಾರೆ. ಈ ದಾರದಲ್ಲಿ ಪಾಸ್ ಮಾಡಿಬಿಟ್ಟು ಒಂದು ಬ್ಯಾಂಡ್ ಮಾಡ್ಕೊತ ಹೋಗ್ತಾರೆ. ಪ್ರತಿಯೊಂದು ಈಕ್ವಲಿ ಎರಡು ಡಿಸ್ಟೆನ್ಸ್ಗಳಲ್ಲಿ ಬ್ಯಾಂಡ್ ಮಾಡಿಕೊಂಡು ಅದು ವಾರ್ಪಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಇದು ವಾರ್ಪಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ವೀವಿಂಗ್. ಆ ವೀವಿಂಗ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಈಗ. ಓಕೆ. ಸೊ ಈ ಲೂಮಲ್ಲಿ ನಾವು ರೀಲ್ ಮಾಡಿರೋದನ್ನು ವಾರ್ಪಿಂಗ್ ಮಾಡಾದ್ಮೇಲೆ ಇದು ವಾರ್ಪಿಂಗ್ ಲೂಮ್ ಅಂತ ಹೇಳ್ತಾರೆ. ಇದು ವಾರ್ಪಿಂಗ್ ಬೀಮ್ ಅಂತ ಹೇಳ್ತಾರೆ. ಬೀಮ್ ಮಾಡಾದ್ಮೇಲೆ ಇದನ್ನೆಲ್ಲ ನಾವು ಏನಪ್ಪ ಅಂದರೆ ಒಂದು ಹಾಸು ಹೊಕ್ಕು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಹಾಸು. ಹೊಕ್ಕು ಅಂತ ಹೇಳಿದ್ರೆ ನಾವು ಲೆಫ್ಟಲ್ಲಿ ಸಣ್ಣ ಕುಣಿಕೆ ಮಾಡ್ಕೊತೀವಿ. ಓಕೆ. ಅದನ್ನು ಹಾಸನ್ನ ರೆಡಿ ಮಾಡ್ಕೊಂಬಿಟ್ಟು ಈಗ ಲೆಫ್ಟಲ್ಲಿ ವೀವಿಂಗ್ ತೋರಿಸ್ತೀವಿ. ಯಾವ ಥರ ವೀವಿಂಗ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಅವ್ರು ತೋರಿಸ್ತಾರೆ ಅದನ್ನು. ಒಳಗೋದ ಥರ ಒಳಗೆ ತೊಗೊಳೋದು ಅಷ್ಟೇ ಕೆಲಸ. ಅದು ಒಂದು ನಿಮಿಷ ಅವ್ರಿಗೆ ವೀವಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷದಲ್ಲಿ. ಸೊ ಬೇಸಿಕಲಿ ಈಗ ಏನು ಮಾಡ್ತು ಅಂದರೆ, ಈಗ ವೀವಿಂಗ್ ಅಂತ ಹೇಳಿದಾಗ 2 ಲೇಯರ್ ಆಫ್ ಥ್ರೆಡ್ಸ್ ಇರ್ತವೆ. ಅದು ಒಂದು ಕೆಳಗೆ ಒಂದು ಮೇಲೆ. ಒಂದು ಕೆಳಗೆ ಈ ಥರ ಹೋದಾಗ ಒಂದು ಕೆಳಗೆ ಸೆಟ್ ಈ ಥರ ಮಾಡಬೇಕು. ಈ ಥರ ಚೇಂಜ್ ಮಾಡುವಾಗ ಒಂದು ದಾರ ಹಾಕಿಬಿಟ್ಟು ಅದನ್ನು ಒಳ ಎಳ್ಕೋಬೇಕು. ಅದೇ ಪ್ರೊಸೆಸ್ ಇಲ್ಲಿ ಬನ್ನಿ ತೋರಿಸ್ತೀನಿ. ಓಕೆ. ಇಲ್ಲಿ ವ್ಯೂ 2 ಚೇಂಜ್ ಆಗ್ತದೆ ನೋಡಿ. ಇದಕ್ಕೆ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಇದು ಒಂದು ಚೇಂಜ್ ಮಾಡುವಾಗ ಚೇಂಜ್ ಮಾಡ್ಕೊಂಡು ಹೋಗು. ಒಂದು ಡೈರೆಕ್ಷನ್ ಚೇಂಜ್ ಮಾಡೋದು, ಒಳ ಹಾಕಬೇಕು ಥ್ರೆಡ್ಡು, ಅಲ್ಲಿ ಹೋಗುತ್ತೆ ಶಟ್ಲಲ್ಲಿ ಹೋಗುತ್ತೆ ಬಟ್ಟೆ. ಒಂದು ದಾರ ಒಳಗೆ ಹೋಗುತ್ತೆ, ಮತ್ತು ಒಳ ಎಳ್ಕೋಬೇಕು. ಮತ್ತೆ ಚೇಂಜ್ ಮಾಡಿಬಿಟ್ಟು ಮತ್ತೆ ಅದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ಮೇಲೆ ಮತ್ತೆ ಅದನ್ನು ಇಳಿಬೇಕು. ಅದನ್ನು ಈ ಕಡೆ ದಾರ ಈ ಕಡೆ ಬರುತ್ತೆ, ಆ ಕಡೆ ದಾರ ಈ ಕಡೆ ಹೋಗೋದ್ರಿಂದ ಬಟ್ಟೆ ನಾವು ರೆಡಿ ಆಗುತ್ತೆ. ದಾರ ಬಂದಿರೋದು ಇದು ಎಳ್ತಾ ಹೋದಂಗೆಲ್ಲ ಬಟ್ಟೆ ರೆಡಿ ಆಗ್ತಾ ಹೋಗುತ್ತೆ. ಅದನ್ನು ಅವರು ಟೈಟಾಗಿ ಬೀಮಲ್ಲಿ ರೆಡಿ ಮಾಡ್ಕೊತಾರೆ. ಈ ಬಟ್ಟೆ ರೆಡಿ ಆಗೋದನ್ನ ಆಮೇಲೆ ಇದ್ರಲ್ಲಿ ತುಂಬ ಟೆನ್ಷನ್ ಇರುತ್ತೆ. ಇದನ್ನು ನಾವು ವೆಟ್ ಪ್ರೊಸೆಸಿಂಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವ್ರಿಗೆ ಯಾವ ಥರ ಫಿನಿಶ್ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಬಟ್ಟೆ ಫೈನಲ್ ಏನು ತೆಳುವಾದ ಫಿನಿಶು, ಸ್ಮೂತಾಗಿರೋ ಫಿನಿಶ್ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಅದನ್ನು ನಾವು ಫ್ಯಾಕ್ಟ್ರಿಗಳಲ್ಲಿ ರೆಡಿ ಮಾಡಿಕೊಂಡ್ರೆ ಬಟ್ಟೆ ರೆಡಿ ಆಗ್ಬಿಡೋದು. ಇಷ್ಟೇ ಫೈನಲ್ ಪ್ರೊಸೆಸ್ಸು. ಅದರಲ್ಲಿ ನಿಮಗೆ ಯಾವ ದಾರ ಏನು ಕೌಂಟು, ಯಾವ ತೆಳ್ಳನ ದಾರ ತೊಗೊಂಡ್ರೆ ತೆಳ್ಳನ ಬಟ್ಟೆ ಬರುತ್ತೆ, ದಪ್ಪನ ದಾರ ತೊಗೊಂಡ್ರೆ ದಪ್ಪನೇ ಬರುತ್ತೆ. ಇದರಲ್ಲಿ ಇದು ಹ್ಯಾಂಡ್ಲೂಮ್ ಅಂತ ಇದು ಕೈಯಿಂದ ಮಾಡೋದು. ಈಗ ನೆಕ್ಸ್ಟ್ ಹೊಸ ಮಾಡರ್ನ್ ವರ್ಲ್ಡಲ್ಲಿ ಲೂಮ್ ಅಂತ ಬಂದಿದೆ, ಆಟೋಮೆಟಿಕ್ ಲೂಮ್ ಬಂದಿದೆ. ಪ್ರತಿಯೊಂದು ಆಟೋಮೇಟ್ ಆಗುತ್ತೆ. ನಿಮಗೆಲ್ಲ ಮೆಷಿನ್ ರೆಡಿಯಾಗಿ ಬಟ್ಟೆ ಜಲ್ದಿ ಫಾಸ್ಟ್ ರೆಡಿ ಆಗುತ್ತೆ. ಈಗ ಹ್ಯಾಂಡ್ಲೂಮ್ ಇರೋದು ಓನ್ಲಿ ಸೀರೆಗಳಿಗೆ ಮಾತ್ರ. ಅದು ಕಾಂಚೀವರಂ ಸೀರೆ ಅಥವಾ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರೆ ಇರುತ್ತಲ್ಲ, ಅಲ್ಲಿ ಮಾತ್ರ ಸೀರೆ ಹ್ಯಾಂಡ್ಲೂಮಲ್ಲಿ ಮಾಡ್ತಾರೆ. ಅದು ಲಿಮಿಟೆಡ್ ಮ್ಯಾನ್ ಪವರ್ ಇದೆ. ಈಗ ಮಾಡರ್ನೈಸೇಷನ್ ಆಗ್ಬಿಟ್ಟು ಎಲ್ಲೂ ನಿಮಗೆ ಹ್ಯಾಂಡ್ಲೂಮ್ ಸೀರೆ ಸಿಗೋದು ತುಂಬ ಕಡಿಮೆ. ಈಗ ಅವ್ರು ಮುಂಚೆ ನಮ್ಮ ಅಜ್ಜಂದಿರೆಲ್ಲ ಇದೆಲ್ಲ ಅವ್ರು ಮುಂಚೆ ಕೈಯಿಂದನೆಲ್ಲ ಪ್ರತಿಯೊಂದು ಡಿಸೈನ್ ಸೆಟ್ ಮಾಡಿ ಅದರಲ್ಲಿ ಎಲ್ಲ ಪ್ರತಿಯೊಂದು ದಾರವನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಮೇಲೆ ಕೆಳಗೆ ಮಾಡಿಕೊಂಡು ಆ ಥರ ಯಾವ ಥರ ಡಿಸೈನ್ ಬೇಕೋ ಆ ಥರ ಸೆಟ್ ಮಾಡ್ಕೊತಾ ಇದ್ರು. ಸೊ ಅಲ್ಟಿಮೇಟ್ಲಿ ಈಗ ಹೊಸ ಸೀರೆಗಳೆಲ್ಲ ಹೊಸ ಆಟೋಮೆಟಿಕ್ ಅಲ್ಲಿನೂ ಆಗಿಬಿಟ್ಟಿದೆ. ಹೊಸ ಮಿಷಿನ್ಗಳಲ್ಲಿ ನಿಮಗೆ ಆ್ಯಕ್ಚುಲಿ ರೇಪಿಯರ್ ಅಂತ ಬಂದಿದೆ, ಏರ್ ಜೆಟ್ ಬಂದಿದೆ, ವಾಟರ್ ಜೆಟ್ ಬಂದಿದೆ. ತುಂಬ ಹೊಸ ಅಡ್ವಾಂಟೇಜ್ ಬಂದಿದೆ. ಇದು ತುಂಬ ನಮ್ಮ ಅಜ್ಜಂತ್ರಿ ಮಾಡುವಂಥ ಮೆಥಡು. ಇವರು ಆ್ಯಕ್ಚುಲಿ ಇದು ಹ್ಯಾಂಡ್ಲೂಮ್ಗಳಲ್ಲೂ ಸಹ ಇದು ಮೇಲ್ ಕೂತ್ಕೊಂಡಿರೋದು. ಇನ್ನೊಂದು ಕೆಳಗೆ ಹಳ್ಳಿ ಕಡೆ ಹೋದರೆ ನಿಮಗೆ ಆ್ಯಕ್ಚುಲಿ
ಮಣ್ಣು ತೆಗೆದ್ಬಿಟ್ಟು ಅಲ್ಲಿ ಡೌನ್ ಎಲ್ಲ ಇರುತ್ತೆ. ಹಾಂ ಹಾಂ, ಅದೇ ಆ ಥರ ಮಗ್ಗ ಇರುತ್ತೆ. ಆ ಮಗ್ಗ ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಮೊಳಕಾಲ್ಮೂರು ಅಲ್ಲೆಲ್ಲ ಹೋದರೆ ನಿಮಗೆ ಆ ಥರ ಮೆಷಿನ್ಗಳು ಸಿಗುತ್ತೆ. ಇದೆಲ್ಲ ಒಂದು ನಾರ್ಮಲ್ ಸಿಂಪಲ್ ಫಾರ್ಮ್ ಅಷ್ಟೇ ಇದು. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನೋಡಿದಲ್ಲ ಸ್ನೇಹಿತರೆ, ಬಟ್ಟೆ ತಯಾರಿ ಮಾಡುವಂಥ ರೀತಿ ತುಂಬ ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ, ತುಂಬ ಪರಿಶ್ರಮ ಪಡಬೇಕು, ಹಾಗೂ ಈ ಥರ ತಯಾರು ಮಾಡ್ತಾರೆ. ಇದು ಮುಂಚೆ ಕಾಲದಲ್ಲಿ ಈ ಥರ ಮಾಡ್ತಾಯಿದ್ರು, ಬಟ್ ಇವಾಗೆಲ್ಲ ಮಾಡರ್ನ್ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ, ಮಿಷಿನ್ಸ್ ಎಲ್ಲ ಬಂದಿದೆ. ಸೊ ಮುಂಚೆ ಇದೇ ಥರ ಮಾಡ್ತಿದ್ರು. ಸೊ ನೋಡಿದ್ರಲ್ಲ, ವಿಡಿಯೋ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬಂದರೆ ಫುಲ್ ತುಳಿರಿ ಹಾಂ ಹಾಂ ಸ್ಟಾರ್ಟಿಂಗ್ ಇಟ್ಕೊಂಡ್ಬರ್ಬೇಕಂತ ಇದ್ರು, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬರ್ತಾರೆ. ಬರಲಿ ಮೇಡಮ್.